ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಬಂದುಬಿಟ್ಟು ನನ್ನ ತಾಯಿ ಮನೇಲಿದ್ದೆ, ನಾನು ಹೋಗ್ತಾ ಇದ್ದೀನಿ. ಹಾಗಾಗಿ ಅಲ್ಲೂ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಬನ್ನಿ ನೋಡ್ಕೊಂಬನ್ನಿ ನಾನು ಹೆಂಗಿತ್ತು ಅಮ್ಮನ ಮನೇಲಿ. ಆ್ಯಂಡ್ ನನ್ನ ಮಗ ಎಷ್ಟು ಫುಲ್ ಖುಷಿ ಪಟ್ಟಿದ್ದ ಅದ್ರ ಬಗ್ಗೆ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ನಿಧಾನ ಪಪ್ಪ. ನೋ 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 ಅಂತ ಅಲ್ಲಿ ಡಾಗಿ 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 ಅಂದ ಡಾಗಿ ಡಾಗಿ ಇದು ಕೊಡ್ತೀನಿ ಬಾ. ಇತ್ತ 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 ನಡಿ. ಬಸ್ ಸಿಕ್ತಂತ ಯಾರು ಲಕ್ಕಿ ಮಾಮ ಹಾಕ್ರೋ ಕಾರ್ಯ ಹಾಕ್ರೋ, ನಾಳೆ ಜಾತ್ರೆ ಕರ್ಗೋಣ. ಯಾರನ್ನ ಬಾಯ್ನ ಆಮೇಲೆ ಮತ್ತೆ ಜೇನುತುಪ್ಪ ಕಣೋ ಮಾತಾಡ್ದು ನೀನ್ ಬಾ, ಇದಕ್ಕೆ ಮಾತ್ರ ಹೇಳಲ್ಲ. ಸೊ ಹಾಯ್, ನಾನಿವತ್ತು ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಸೊ ನಿಮಗೂ ಶೇರ್ ಮಾಡೋಣ. ಟೊಮೆಟೊ ಗೊಜ್ಜು ತುಂಬ ಈಸಿಯಾಗಿ ಮಾಡುವಂಥ ಟೊಮೆಟೊ ಗೊಜ್ಜಿದು. ಸೊ ನಿಮಗೂ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಕಿಚನ್ ಡ್ಯೂಟಿ ನಮ್ಮದಾಗಿದೆ. ಸೊ ಹಿಂದ್ಗಡೆ ಬರ್ತಾರೋ ನನ್ನ ತಮ್ಮ. ಸೊ ಬನ್ನಿ ಟೊಮೆಟೊ ಗೊಜ್ಜು ಮಾಡೋಣ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ರೆಸಿಪಿನ. ಸೊ ನೀವು ಮಾಡಿ, ಸಖತ್ತಾಗಿರುತ್ತೆ. ಸೊ ಲೆಟ್ಸ್ ಗೋ. ಫಸ್ಟ್ ಒಲೆ ಹಚ್ಚೋಣ.
ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಪರವಾಗಿಲ್ಲ. ಶೀತ ಕೆಮ್ಮು ಜ್ವರ ಬಂದ್ರು ನನ್ನ ತಮ್ಮ ಐಸ್ ಕ್ರೀಮ್ ತಿನ್ನೋದನ್ನ ಮಾತ್ರ ಬಿಡಲ್ಲ ಗಾಯ್ಸ್. ನೋಡಿ ಹೆಂಗ್ ತಿಂತಿದ್ದಾನೆ. ಏನ್ ತಿಂತಿದೀಯಾ? ಐಸ್ ಕ್ರೀಮ್. ಸೊ ಶೀತ ಕೆಮ್ಮು ಜ್ವರ ಆದ್ರೂ ಐಸ್ ಕ್ರೀಮ್ ತಿನ್ನೋದನ್ನ ನನ್ನ ತಮ್ಮ ಬಿಡೋದಿಲ್ಲ ಅಲ್ವೇನಾ? ಸೊ ಬನ್ನಿ ಮಾಡೋಣ. ಸಾಸಿವೆ, ಸೊ ನಾನಿಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ತುಂಬ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಸೊ ನಾನು ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನ್ಯೂ ಇಯರ್ ರೆಸೊಲ್ಯೂಷನ್ ಏನಿದೆ, 2026 ರೆಸೊಲ್ಯೂಷನ್ ಏನಿದೆ ಹಂಚ್ಕೊಳ್ಳಿ, ಓಕೆನಾ? ಸೊ ನನ್ನ ರೆಸೊಲ್ಯೂಷನ್ ಏನು ಅಂತ ಅಂದರೆ ತುಂಬ ಏನಲ್ಲ, ಸಿಂಪಲ್. ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ತುಂಬ ವರ್ಕ್ ಮಾಡಬೇಕು ಅನ್ನೋದು ನನ್ನ ರೆಸೊಲ್ಯೂಷನ್ ಇದೆ. ಸೊ ಇನ್ನು ಮುಂದೆ ಅದು ತುಂಬ ಸ್ವಲ್ಪ ವರ್ಕ್ ಜಾಸ್ತಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೊಂದು. ಆ್ಯಂಡ್ ದೆನ್ ಎರಡನೇದಾಗಿ ನನ್ನ ಫಿಟ್ನೆಸ್, ನನ್ನ ಬಾಡಿ ಫಿಟ್ನೆಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಐ ಹ್ಯಾವ್ ಸ್ಟಾರ್ಟೆಡ್. ಅದಕ್ಕೆ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ ಆಫ್ಟರ್ ಡೆಲಿವರಿ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡಲಿಕ್ಕೋಸ್ಕರ ಅದೊಂದು ಮೈಂಡಲ್ಲಿದೆ ನನಗೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ. ಸೊ ಅದು ಏನು ಎತ್ತ ಹೇಗೆ ಮಾಡ್ಬೋದು ಅಂತ ನಿಮಗೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನಾನು ಏನು ಫುಡ್ ಏನು ತೊಗೊಳ್ತಾ ಇದ್ದೀನಿ ಡಯಟ್ ಫುಡ್ಡಲ್ಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗ್ಬೋದು, ಲಂಚ್ ಆಗ್ಬೋದು, ಡಿನ್ನರ್ ಆಗ್ಬೋದು, ನಾನು ಏನೇನು ಲಂಚ್ ತೊಗೊಳ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್ ತೊಗೊಳ್ತಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಸೊ ಆ ವೀಡಿಯೋಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆ ವೀಡಿಯೋಗಳನ್ನೆಲ್ಲ ನೋಡ್ಬೋದು. ಸೊ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಇದು ಆಗಿದೆ. ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಬೇಯಿಸಿದ್ದೀನಿ. ಸೊ ಈ ಥರ ಕುದಿತಾ ಬರುತ್ತೆ. ಸೊ ಈ ಥರ ಕುದ್ದು ಬಂದಾಗ ಆಫ್ ಮಾಡಿದ್ರೆ ಆಯ್ತು. ಒಂದು ನಿಮಿಷ ಚೆನ್ನಾಗಿ ಕುದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ಆಗಿರ್ಬೋದು, ಟೊಮೆಟೊದಾಗಿರ್ಬೋದು, ಆ ಥರ ಎಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಆಗಿದೆ. ಆ್ಯಂಡ್ ಗಾಯ್ಸ್ ಟ್ರಸ್ಟ್ ಮೀ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ, ಸಖತ್ತಾಗಿರುತ್ತೆ. ಏನಿಲ್ಲ, ಜಸ್ಟ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಒಂದು ಚಿಟಿಕೆ ಸಾಸಿವೆ ಹಾಕಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬಿಡಿಸ್ಕೊಳ್ಳಿ. ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಜಜ್ಜಿಬಿಟ್ಟು ಅದು ಸ್ವಲ್ಪ ಪೇಸ್ಟ್ ಆದಂಗಾಗುತ್ತೆ, ಅದನ್ನು ಹಾಕಿ, ಅದಾದ ನಂತರ ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಎಣ್ಣೆಯಲ್ಲಿ ಮಗ್ಗಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಕುದಿಸ್ಬಿಟ್ರೆ ಮುಗಿಯುತ್ತೆ ಗೊಜ್ಜು ಅಷ್ಟೇ. ಇದು ಜೊತೆಗೆ ಅನ್ನಕ್ಕೆ ತುಪ್ಪ ಹಾಕಿ ಕಲಿಸ್ಕೊಂಡು ತಿಂತಾರೆ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಅನ್ನ ಅಥವಾ ನೀವು ಇದ್ರ ಜೊತೆ ಚಪಾತಿ ತಿನ್ಬೋದು ಗೊಜ್ಜಿಗೆ, ಆ್ಯಂಡ್ ದೋಸೆ ತಿನ್ಬೋದು. ಈ ಥರ ಯಾವುದೇ ಥರ ತರಕಾರಿ ಇಲ್ಲ, ಬರೀ ಟೊಮೆಟೊ ಒಂದೇ ಹೆಚ್ಕೊಂಡು ಮಾಡೋದಲ್ವ. ಸೊ ಬೇಗನೆ ಮಾಡ್ಕೋಬೋದು, ಬ್ಯಾಚುಲರ್ಸ್ಗಳು ಮಾಡ್ಕೋಬೋದು ಬೇಗನೆ ಇದನ್ನು. ಸೊ ನೋಡಿ, ಈ ಥರ ಟ್ರೈ ಮಾಡಿ ನೋಡಿ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿದೆ. ಟೇಸ್ಟ್ ಮಾಡಿ ನೋಡಬೇಕು ಹೆಂಗಿರುತ್ತೆ ಅಂತ. ಎಸ್ ಓಕೆ, ಬನ್ನಿ ಇವಾಗ ಊಟ ಮಾಡೋಣ. ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ ಗೈಸ್. ಪಾಪ ಇಲ್ಲಿ ಹೇಳು, ಪಾಪಣ್ಣ ಪಾಪಣ್ಣ. ಲಕ್ಕಿ ತಗೋ, ಇಲ್ಲಿ ತಗೋ, ಲಕ್ಕಿ ತಗೋ, ಲಕ್ಕಿ ಲಕ್ಕಿ. ಏನು ನೋಡಲ್ಲ,
ಕೊಡಲ್ಲ ಅದಾದ್ರೂ ಕೇಸ್ ಬಂದು ನೀನ್ ಹಾಗೆ ನಾಳೆಯಿಂದ ಜಾಯಿನ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.